ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲೇ ಸಿಕ್ಕಾಪಟ್ಟೆ ಗೊಂದಲಗಳಿದೆಯಾ ಈ ಬಗ್ಗೆ? ಈ ಮರು ಸರ್ವೆ ಮಾಡಬೇಕೋ ಬೇಡವೋ ಅನ್ನೋದರ ಕುರಿತಾಗಿ ಸಾಕಷ್ಟು ಗೊಂದಲಗಳಿದೆಯಾ? ಸರ್ವೆ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ನಿಗದಿತ ಸಮಯದಲ್ಲೇ ಸರ್ವೆ ನಡೆಯಲಿದೆ, ಈಗೇನು ಫಿಕ್ಸ್ಡ್ ಡೇಟ್ ಆಗಿದೆ, ಫಿಕ್ಸ್ ಆಗಿದೆ, ಆವಾಗಲೇ ನಡೆಯುತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನೋಡಿದ್ರೆ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಸಭೆ ಕರೆದಿದ್ದಾರೆ. ಸಾಕಷ್ಟು ಗೊಂದಲ ಕಾಂಗ್ರೆಸ್ ಒಳಗೇನೆ ಕಂಡು ಬರ್ತಾ ಇದೆ. ಜಾತಿ ಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮುಂದುವರಿಸಬೇಕಾ ಬೇಡವಾ ಅಂತ. ಯಾಕಂತಂದ್ರೆ ಅದು ಬ್ಯಾಕ್ ಫೈರ್ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ, ಬೂಮರಾಂಗ್ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಗಂತ ಆಗ್ತಾ ಇದೆ, ಸಾಕಷ್ಟು ಡ್ಯಾಮೇಜ್ ಉಂಟು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಸಚಿವರುಗಳೇನೆ ಅಬ್ಜೆಕ್ಷನ್ ಎತ್ತಿದ್ದಾರೆ, ಆಕ್ಷೇಪ ಎತ್ತಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಈಗ ಮತ್ತೆ ಇವತ್ತು ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯ. ಏನಿದೆ ಅಂತಂದ್ರೆ ಒಂದು ಕನ್ಫ್ಯೂಷನ್ಸ್ ಏನು ಕ್ರಿಯೇಟ್ ಆಗ್ತದೆ. ಮಾಧ್ಯಮದವರಿಗೆ ನಾನು ಮನವಿ ಮಾಡಿಕೊಳ್ತೀನಿ, ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಯು. ಯಾರು ಅದು ಗುದ್ದಿದ್ರು, ಯಾರೋ ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ ಯು, ಬಿಕಾಸ್ ಈ ಕಾಂತರಾಜ್ ವರದಿ ಆದ್ಮೇಲೆ ಎಕ್ಸ್ಟ್ರಾ ಹೆಸರುಗಳು ಏನು ಬಂದಿದಾವೆ, ದಟ್ ಈಸ್ ನಾಟ್ ಪ್ರಪೋಸ್ಡ್ ಬೈ ದಿ ಕಾಂತರಾಜ್ ವರದಿ. ಆಬ್ಜೆಕ್ಷನ್ಸ್ ಕರೆದಾಗ ನಾನು ನೀನು ಹೋಗಿ, ನಾವೆಲ್ಲರೂ ಹೋಗಿ, ಗುಂಪುಗಳು ಹೋಗಿ ಕೊಟ್ಟಿರ್ತಕ್ಕಂಥ ಬರ್ದಿರ್ತಕ್ಕಂಥ ಹೆಸರು. ಎಷ್ಟೇ ಸಬ್ ಕಾಸ್ಟ್ಗಳು ಏನೇ ಬರೆದು ಕೂಡ ಲಾಸ್ಟ್ ಒಂದು ಮೇನ್ ಕಾಸ್ಟಿಗೆ ಬರದೇ ಬರ್ತಾರಂತಕ್ಕಂಥ ನನ್ನ ವಾದ. ಇಟ್ಸ್ ಮೈ ಒಪಿನಿಯನ್. ಫಾರ್ ಎಕ್ಸಾಂಪಲ್ ಎಲ್ಲಾ ಸಮಾಜಗಳಲ್ಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಸಿಖ್ಖರಾಗಿರಲಿ, ಇಸಾಯಿ ಆಗಿರಲಿ, ಈ ತರ ಎಷ್ಟೇ ಸಮಾಜಗಳಿದ್ದಾವೆ, ನಮ್ಮಲ್ಲಿ ಸಬ್ಸೆಕ್ಟ್ಗಳಿದ್ದಾವೆ. ಸಬ್ಸೆಕ್ಟ್ ಹೇಳ್ತಾರೆ, ಯಾರೇ ಎಷ್ಟು ಸಬ್ಸೆಕ್ಟ್ ಹೇಳಿದ್ರೆ ಅಟ್ ಲಾಸ್ಟ್ ಸಮಿತಿ ಒಂದೇ ಸಮಾಜಕ್ಕೆ ಸೇರಿಸುತ್ತದು. ಅದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಐ ಡೋಂಟ್ ನೋ ವೈ ದೇರ್ ಇಸ್ ಅ ಕನ್ಫ್ಯೂಷನ್ ದೇರ್. ಐ ರಿಯಲಿ ಡೋಂಟ್ ನೋ. ನಂಬರ್ ಒನ್, ಆಸ್ ಫಾರ್ ದ ಡಿಸೆಂಟ್ ಇಸ್ ಕನ್ಸೆಂಟ್, ಆ ತರದ್ದು ಏನಿಲ್ಲ. ವಾಟ್ ಇಸ್ ಬಿನ್ ಪ್ರೊಜೆಕ್ಟೆಡ್ ಅಂತ ಏನು ಡಿಫರೆನ್ಸ್ ಇದೆ? ಏನ್ರಿ ಇದು? ಸೋಷಿಯಲ್, ಎಕನಾಮಿಕಲ್, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಸರ್ವೆ ಇದು. ನಾವು ಮಾತಾಡ್ತಕ್ಕಂಥ ಜಾತಿ ಗಣಿತ ಒಂದೇ ಉದಾಹರಣೆಗೆ ತಗೋಣ. ಮರಾಠದಲ್ಲಿ ಸಬ್ ಕಾಸ್ಟ್ ಕೂಡ ಎಲ್ಲರೂ ಬಡವರು ಕೆಲವರು ಇದ್ದಾರೆ, ಲಿಂಗಾಯತ್ನಲ್ಲಿ ಕೆಲವು ಸಬ್ ಕಾಸ್ಟ್ಗಳು ಬಡವರು ಇರಬಹುದು, ಒಕ್ಕಲಿಗರ ಸಬ್ ಕಾಸ್ಟ್ ನಲ್ಲಿ ಬಡವರು ಇರಬಹುದು. ಇದು ಎಲ್ಲಾ ಜಾತಿಗಳ ಯಾರು ಬಡವರಿದ್ದಾರೆ, ಎಲ್ಲಾ ಜಾತಿಗಳಲ್ಲಿ ಯಾರು ಬಡವರಿದ್ದಾರೆ ಅದ್ರ ಬಗ್ಗೆ ಆಗ್ತಕ್ಕಂಥ ಇದು ಸರ್ವೆ. ಇದು ಎಲ್ಲಾ ಸಮಾಜದಲ್ಲಿ ಇರತಕ್ಕಂಥವ್ರು ಬಡವರಿದ್ದಾರೆ. ಲಿಂಗಾಯತ್ ಸಮಾಜದಲ್ಲಿ ಬಡವರಿದ್ದಾರೆ, ಒಕ್ಕಲಿಗ ಸಮಾಜದಲ್ಲಿ ಬಡವರಿದ್ದಾರೆ, ಕುರುಬ ಸಮಾಜದಲ್ಲಿ ಬಡವರಿದ್ದಾರೆ. ಎಲ್ಲಾ ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಅವ್ರ ಆದಾಯ ಏನು ಅಂತಕ್ಕಂಥದ್ದು ಸರ್ವೆ ಪರ್ಯಾಪ್ಸ್ ಇನ್ ಇಂಡಿಯಾ ಎಲ್ಲಿ ಆಗಿಲ್ಲ. ಆ ಸರ್ವೆ ಆಗ್ತದೆ. ದಯಮಾಡಿ ಸರ್ವೆನ ಉದ್ದೇಶನ ದಯವಿಟ್ಟು ತಾವು ಕೂಡ ತಿಳಿಸಬೇಕು. ದಿಸ್ ಸರ್ವೆ ಇಸ್ ನಥಿಂಗ್ ಟು ಡು ವಿತ್ ಕಾಸ್ಟ್. ಸರ್, ಏನಿದೆ ಅಂತಂದ್ರೆ ಒಂದು ಕನ್ಫ್ಯೂಷನ್ಸ್ ಏನು ಕ್ರಿಯೇಟ್ ಆಗ್ತದೆ. ಮಾಧ್ಯಮದವರಿಗೆ ನಾನು ಮನವಿ ಮಾಡಿಕೊಳ್ತೀನಿ, ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಯು. ಯಾರು ಅದು ಗುದ್ದಿದ್ರು, ಯಾರೋ ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ ಯು, ಬಿಕಾಸ್ ಈ ಕಾಂತರಾಜ್ ವರದಿ ಆದ್ಮೇಲೆ ಎಕ್ಸ್ಟ್ರಾ ಹೆಸರುಗಳು ಏನು ಬಂದಿದಾವೆ, ದಟ್ ಈಸ್ ನಾಟ್ ಪ್ರಪೋಸ್ಡ್ ಬೈ ದಿ ಕಾಂತರಾಜ್ ವರದಿ. ಆಬ್ಜೆಕ್ಷನ್ಸ್ ಕರೆದಾಗ ನಾನು ನೀನು ಹೋಗಿ, ನಾವೆಲ್ಲರೂ ಹೋಗಿ, ಗುಂಪುಗಳು ಹೋಗಿ ಕೊಟ್ಟಿರ್ತಕ್ಕಂಥ ಬರ್ದಿರ್ತಕ್ಕಂಥ. ಇನ್ನು ಸಿಎಂ ನಿವಾಸಕ್ಕೆ ಸಚಿವರ ದಂಡು ದೌಡಾಯಿಸ್ತಾ ಇದೆ. ಈ ಜಾತಿ ಗಣತಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಏನಿದೆ, ಹೈ ವೋಲ್ಟೇಜ್ ಮೀಟಿಂಗ್, ಹೇಗೆ ಇದನ್ನ ಸಂಭಾಳಿಸ್ತಾರೆ ಮುಖ್ಯಮಂತ್ರಿ ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಸಿಎಂ ನಿವಾಸದ ಬಳಿಯಿಂದ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ ಅದು ಫಿಕ್ಸ್ಡ್ ಡೇಟ್ ಏನಿದೆ ಆ ಡೇಟ್ ಅಲ್ಲಿ ಮರು ಸರ್ವೆ ಆಗತ್ತೆ ಅಂತ. ಮತ್ತೊಂದು ಕಡೆ ಬಹಳ ಪ್ರಬಲವಾದಂತಹ ಸಚಿವರುಗಳೇ ಈಶ್ವರ ಖಂಡ್ರೆ, ಎಂಬಿ ಪಾಟೀಲ್ ಅವರಂತಹ ಸಚಿವರುಗಳು, ಮತ್ತೆ ಮತ್ತೊಂದು ಕಡೆ ಅನೇಕ ಒಕ್ಕಲಿಗ ಸಚಿವರುಗಳು ಕೂಡ ಇದಕ್ಕೆ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ ಆಕ್ಚುಲಿ? ನೋಡ್ತಾ ಇದ್ದೀನಿ. ಶ್ರೀಲಕ್ಷ್ಮಿ ಹೆಗಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಈಗ ಕಾಂಗ್ರೆಸ್ ಪಾಳ್ಯದೊಳಗಡೆ ಒಂದಷ್ಟು ಸಾಕಷ್ಟು ಕಿಚ್ಚನ್ನ ಹಚ್ಚಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಇದನ್ನ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆಂತರಿಕವಾದಂತಹ ಪ್ರತಿರೋಧಗಳು ಇದ್ದಾಗಲೂ ಕೂಡ ಅದನ್ನ ಬಹಿರಂಗಪಡಿಸಿರಲಿಲ್ಲ. ಆದ್ರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಸೇರಿದಂತೆ ಲಿಂಗಾಯತ ಸಚಿವರೆಲ್ಲರೂ ಕೂಡ ಒಂದಷ್ಟು ಪ್ರಬಲವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಈ ಒಂದು ವಿಚಾರಕ್ಕೆ ಇದು ಶೈಕ್ಷಣಿಕ ರಾಜ್ಯದ ಜನರ ಆರ್ಥಿಕ ಪರಿಸ್ಥಿತಿಗಳು ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳೋಕೋಸ್ಕರ
ಮಾಡ್ತಾ ಇರುವಂತದ್ದು. ಆದ್ರೆ ಜಾತಿ ಗಣತಿ ಅನ್ನುವಂಥದ್ದು ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಅನ್ನುವಂತ ಬೇಸರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೊರಹಾಕಿದ್ರು. ಆದಾಗ್ಯೂ ಕೂಡ ಈ ಒಂದು ಸಾಧಕ ಬಾಧಕಗಳ ಕುರಿತು ನಿನ್ನೆ ಸುದೀರ್ಘವಾದಂತಹ ಸಚಿವರ ಸಭೆ, ಪ್ರತ್ಯೇಕ ಸಭೆ ಏನಿದೆ ಆ ಸಭೆಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಎತ್ತಿದ್ರು. ಆದಾಗ್ಯೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಎಚ್ ಕೆ ಪಾಟೀಲ್, ಭೈರತಿ ಸುರೇಶ್, ಸಂತೋಷ್ ಲಾಡ್ ಅವರೆಲ್ಲರೂ ಕೂಡ ಈಗ ಸಭೆಯಲ್ಲಿ ಭಾಗಿಯಾಗ್ತಾರಂತದ್ದು. ಬಹುತೇಕ ಇಲ್ಲಿ ಸರ್ವೆಯನ್ನ 22ರಿಂದ ಶುರು ಮಾಡಬೇಕಾ ಬೇಡವಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಇವತ್ತು ನಡೀಲಿಕ್ಕಿದೆ. ಇಲ್ಲಿ ಸರ್ವೆಯ ಪರವಾಗಿ ಸಮೀಕ್ಷೆ ನಡೀಲೇಬೇಕು ಅನ್ನುವಂತಹ ಪಟ್ಟನ್ನ ಸಂತೋಷ್ ಲಾಡ್ ಅವರು, ಭೈರತಿ ಸುರೇಶ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಹಿಡಿದಿರುವಂತದ್ದು. ಮತ್ತೊಂದು ಕಡೆಗೆ ಇಲ್ಲ ಇದು ಬೇಡ, ಅನೇಕ ರೀತಿಯ ಗೊಂದಲಗಳಿದಾವೆ. ಯಾಕೆಂತಂದು ಹೇಳಿದ್ರೆ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿದಂತಹ ಕೈಪಿಡಿ ಏನಿದೆ, ಕೈಪಿಡಿಯಲ್ಲಿ ಸಾಕಷ್ಟು ಲೋಪದೋಷಗಳು ಇದಾವೆ. ಆ ಲೋಪದೋಷಗಳು ಕೂಡ ಸರಿ ಹೋಗಬೇಕು ಅಂತದ್ರಲ್ಲಿ ಮತ್ತೊಂದು ಕಡೆಗೆ ತಾಂತ್ರಿಕವಾಗಿಯೂ ಕೂಡ ಒಂದಷ್ಟು ಆಪ್ಗಳ ಸಿದ್ಧಪಡಿಸುವಂತಹ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದಾವೆ. ಮತ್ತೊಂದು ಕಡೆ ಕೈಪಿಡಿಯಲ್ಲಿ ಸಾಕಷ್ಟು ಜಾತಿಗಳ ನಮೂದನ್ನು ಮಾಡುವಂತಹ ವಿಚಾರದಲ್ಲಿ, ಕೋಡ್ಗಳು ಕೊಡುವಂತಹ ವಿಚಾರದಲ್ಲಿ, ಉಪಜಾತಿಗಳನ್ನು ಉಲ್ಲೇಖ ಮಾಡುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿರುವಂತಹ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಇದನ್ನ ಕೈ ಬಿಡಬೇಕು ಅನ್ನುವಂತಹ ಒತ್ತಡಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಹೆಚ್ಚುವರಿಯಾಗಿ 331 ಜಾತಿಗಳು ಏನಿದಾವೆ ಆ ಜಾತಿಗಳನ್ನ ಯಾವ ಮಾನದಂಡಗಳ ಆಧಾರಿತವಾಗಿ ಹಿಂದುಳಿದ ವರ್ಗಗಳ ಆಯೋಗ ಸೇರ್ಪಡೆ ಮಾಡಿತ್ತು ಅನ್ನುವಂತ ಆಕ್ಷೇಪಗಳು ಸಚಿವರು ಇಡ್ತಾ ಇರುವಂತದ್ದು. ಆದ್ರೆ ಆಯೋಗದ ವಾದ ಏನಂತಂದು ಹೇಳಿದ್ರೆ, ನಾವು ಈಗಿರುವಂತಹ ಮಧುಸೂದನ್ ನಾಯಕ್ ಅವರ ವಾದ ಏನಂತಂದು ಹೇಳಿದ್ರೆ, ನಾವು ಯಾವುದೇ ರೀತಿಯಾಗಿ ಹೊಸದಾಗಿರುವಂತಹ ಜಾತಿಗಳಾಗಿರ್ಲಿ ಉಪಜಾತಿಗಳಾಗಿರ್ಲಿ ನಾವು ಸೇರಿಸಿಲ್ಲ. ಕಾಂತರಾಜ್ ಅವರು ಕೊಟ್ಟಂತಹ ವರದಿಯ ದತ್ತಾಂಶಗಳು ಮತ್ತು ಜಾತಿಯ ಉಪಜಾತಿಗಳ ಹೆಸರನ್ನೇ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಅದನ್ನ ಕೇಂದ್ರೀಕರಿಸಿಕೊಂಡು ವಿಶ್ಲೇಷಣೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ರು. ಆದ್ರೆ ಈ ಒಂದು ಮರು ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಗೊಂದಲಗಳಾಗಬಾರದು ಅನ್ನೋ ಕಾರಣಕ್ಕಾಗಿನೇ ಜಾತಿ ಉಪಜಾತಿಗಳನ್ನ ಈಗಾಗಲೇ ಬಿಡುಗಡೆಗೊಳಿಸಲಾಗಿತ್ತು. ಅದಕ್ಕೆ ಆಕ್ಷೇಪಣೆಗಳಿದ್ರೆ ಸಲ್ಲಿಸಲಿ ಅನ್ನೋಂಥದ್ದು. ಆದ್ರೆ ಈಗ ಪ್ರಮುಖವಾಗಿರುವಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಯಾವುದೇ ರೀತಿಯ ಕುಲಶಾಸ್ತ್ರ ಅಧ್ಯಯನ ಆಗದೆ ಹೊರತು ಹೆಚ್ಚುವರಿ ಜಾತಿಗಳನ್ನ ಹೇಗೆ ಸೇರ್ಪಡೆ ಮಾಡಿದ್ರೆ, ನಾಳೆ ಒಂದೊಮ್ಮೆ ಬಂದು ನಾನು ಒಕ್ಕಲಿಗ ಡಿಕೆ ಶಿವಕುಮಾರ್ ಅವರು ಲಿಂಗಾಯತ ಡಿಕೆ ಶಿವಕುಮಾರ್ ಅಂದ ತಕ್ಷಣನೇ ನಮೂದು ಮಾಡ್ಕೊಬಿಡ್ತೀರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎತ್ತಿರುವಂತಹ ಕಾರಣಕ್ಕಾಗಿ ಇದು ಮುಂಬರುವಂತಹ ದಿನಗಳಲ್ಲಿ ಸಹಜವಾಗಿ ನೇರವಾಗಿ ಸರ್ಕಾರದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂತ ಒತ್ತಾಯಗಳು ಇರುವಂತಹ ಕಾರಣಕ್ಕಾಗಿ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲಾ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ನಿಗದಿತ ಸಮಯಕ್ಕೆ ಸರ್ವೆ ಸಮೀಕ್ಷೆಯನ್ನು ಶುರು ಮಾಡುವಂತದ್ದು ಬಹುತೇಕ ಅನುಮಾನ ಅನ್ನುವಂತ ಮಾತುಗಳು ಹೇಳಾಗ್ತಾ ಇದೆ. ಆದ್ರೆ ಇಲ್ಲ, ನಿಗದಿತ ಸಮಯಕ್ಕೆ ಸರ್ವೆ ಶುರು ಆಗಬೇಕು ಅನ್ನೋ ಒತ್ತಾಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಒಂದಷ್ಟು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇಡೀ ಸಮೀಕ್ಷೆ ಏನಿದೆ ಅದು 2015ರಲ್ಲಿ ಶುರುವಾದಂತಹ ದಂಗಲ್ ಏನಿದೆ ಆ ದಂಗಲ್ ಇದೀಗ ಮತ್ತೆ ಮರು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಿಮವಾಗಿ ಇವತ್ತು ಸಭೆ ನಡೆದು ಸಭೆಯಲ್ಲಿ ಔಟ್ಪುಟ್ ಏನ್ ಬರುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ ಹನುಮಂತು, ಇದರಲ್ಲಿ ಈಗ ಜನಗಳಿಗೆ ಪ್ರಶ್ನೆ, ಸಾಮಾನ್ಯ ಜನಗಳಿಗೆ ಪ್ರಶ್ನೆ, ಕರ್ನಾಟಕದ ಜನಗಳಿಗೆ ಪ್ರಶ್ನೆ ಏನು ಅಂದ್ರೆ, ಇಷ್ಟೊಂದು ಹಠ ಮಾಡಿ ಸಿದ್ದರಾಮಯ್ಯನವರು ಇದನ್ನ ಮಾಡ್ತಾ ಇದ್ದಾರಲ್ಲ, ಇವರ ಉದ್ದೇಶ ಏನು ಆಕ್ಚುಲಿ ಅನ್ನುವಂಥದ್ದು ಪ್ರಶ್ನೆ. ಆರೋಪ ಏನು ಅಂತಂದ್ರೆ, ಜಾತಿಗಳನ್ನ ಕಡಿಮೆ ತೋರಿಸಲಾಗ್ತಾ ಇದೆ, ಪ್ರಬಲ ಜಾತಿಗಳನ್ನ ಕಡಿಮೆ ತೋರಿಸಿ ಯಾವುದೋ ಒಂದು ಅವರಿಗೆ ಬೇಕಾದ ಸಮೂಹವನ್ನ ಮಾತ್ರ ಜಾಸ್ತಿ ತೋರಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋದು ಆರೋಪ ಜನಗಳು ಮಾಡ್ತಾ ಇರುವಂತದ್ದು. ಸೊ ತನ್ಮೂಲಕ ಸರ್ಕಾರದ ಸೌಲಭ್ಯಗಳು ಕೇವಲ ಒಂದು ಸಮುದಾಯಕ್ಕೆ, ಒಂದು ಸಮೂಹಕ್ಕೆ ಮಾತ್ರ ಹೋಗೋ ಹಾಗೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು, ಓಟ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯನ್ನ ಪ್ರಬಲ ಸಮುದಾಯಗಳು ಎತ್ತುತ್ತಾ ಇದ್ದಾವೆ. ಇದನ್ನ ಶೈಕ್ಷಣಿಕ ಸರ್ವೆ ಅಂತ ತಗೊಂಡು, ಆಮೇಲೆ ಇದು ಅಭಿವೃದ್ಧಿಗೆ ಬೇಕು ಅಂತ ತಗೊಂಡು, ಈಗ ಅದರಲ್ಲಿ ಜಾತಿಗಳನ್ನ ನಮೂದು ಮಾಡಿ, ಆಮೇಲೆ ಅದನ್ನ ಮಾಡ್ತಾ ಇರೋ ರೀತಿನೂ ಕೂಡ ಮನೆ ಮನೆಗೆ ಹೋಗಿ, ಪ್ರತಿ ಮನೆಗೆ ಹೋಗಿ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಅವ್ರು ಬಂದು ಕೇಳಿದ್ರೆ ಕೇಳಿರಲ್ಲ, ಏನೂ ಇಲ್ಲ. ಅಂದ್ರೆ ಒಂದು ಅಂದಾಜ್ ಮೇಲೆ ಹಾಕೋತಾರ ಇವರು, ಸುಮ್ಮನೆ ಸ್ಟಿಕ್ಕರ್ ಎಲ್ಲಾ ಕಡೆ ಕಾಣುತ್ತೆ. ಆದ್ರೆ ಆ ಮನೆ ಜನಗಳನ್ನ ಕೇಳಿದ್ರೆ, ರಿಪಬ್ಲಿಕ್ ಕನ್ನಡ ನಿಮ್ಗೆ ನೆನಪಿರ್ಬೋದು, ರಿಯಾಲಿಟಿ ಚೆಕ್ ಮಾಡಿತ್ತು. ಆ ಜನಗಳನ್ನ ಕೇಳಿದ್ರೆ ಜನಗಳು ಹೇಳ್ತಾರೆ, ಇಲ್ಲ ನಮ್ಮ ಮನೆಗೆ ಬಂದೇ ಇಲ್ಲ, ಸುಮ್ಮನೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಂತ. ಸೊ ಹೀಗಿದೆ ಪರಿಸ್ಥಿತಿ. ಇಷ್ಟೆಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರು ಇದನ್ನ ಒಂದ್ ರೀತಿ ಚಾಲೆಂಜ್ ಆಗಿ ತಗೊಂಡಿದ್ದಾರಾ, ಮಾಡಬೇಕು ಅಂತ ಇದಾರಾ, ಏನ್ ಕತೆ ಹನುಮಂತ್? ಶ್ರೀಲಕ್ಷ್ಮಿ, ಕಾಂತರಾಜ್ ಅವರು ಏನು ಈ ಒಂದು ಸಮೀಕ್ಷೆಯನ್ನ ಮಾಡಿ ವರದಿ ಕೊಡುವಂತಹ ದತ್ತಾಂಶಗಳು ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಕ್ಕೆ ರಾಜಕೀಯ ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಯಾಕೆಂತಂದು ಹೇಳಿದ್ರೆ, ಇಲ್ಲಿ ಪ್ರಬಲ ಸಮುದಾಯಗಳಾದಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಸಂಖ್ಯೆಯನ್ನು ಕಡಿಮೆಯನ್ನ ತೋರಿಸಲಾಗಿದೆ ಅನ್ನುವಂತಹ ವಿರೋಧಗಳು ವ್ಯಕ್ತ ಆಗಿತ್ತು.
ಆದಾಗ್ಯೂ ಕೂಡ ಆ ಒಂದು ವರದಿಗೆ 10 ವರ್ಷಗಳ ಆಗೋಗಿದೆ. ಹಾಗಾಗಿ ಮಾನ್ಯತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಲಿಂಗಾಯತ್ ನಾಯಕರೆಲ್ಲರೂ ಕೂಡ ಹೋಗಿ ಮನವಿಯನ್ನ ಮಾಡಿ ಬಂದಿದ್ರು. ಮತ್ತೆ ಹೈಕಮಾಂಡ್ ಕೂಡ ಇದನ್ನ ತಡೆಯೊಡ್ಡುವಂತ ಕೆಲಸವನ್ನ ಮಾಡಿದ್ರು. ಆ ಕಾರಣಕ್ಕಾಗಿನೇ ಈಗ ಈ ಸೆಪ್ಟೆಂಬರ್ 22ರಿಂದ ಮರು ಸಮೀಕ್ಷೆ ಆಗಬೇಕು ಅನ್ನೋ ಒತ್ತಾಯಗಳು ಬಂದಿದ್ದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 22ರಿಂದ ಮರು ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು, ಆಯೋಗ ಮುಂದಾಗಿತ್ತು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಹಿಂದೆ ಏನು ಯಾವ ದತ್ತಾಂಶಗಳಿಗೆ ಮತ್ತೆ ಯಾವ ಸಮುದಾಯಗಳ ವಿವಿಧ ಸಮುದಾಯಗಳನ್ನು ವಿಭಜನೆ ಮಾಡಲಾಗಿದೆ ಕೋಡ್ ಕೊಡುವಂತ ವಿಚಾರದಲ್ಲಿ, ಈಗ ಉದಾಹರಣೆಗೆ ಲಿಂಗಾಯತ ಸಮುದಾಯದಲ್ಲಿ ಬಿತ್ತಾಗುವಂತಹ ಸಂದರ್ಭದಲ್ಲಿ ನೊಣಬ ಲಿಂಗಾಯತ ಆಗಿರ್ಬೋದು, ವೀರಶೈವ ಲಿಂಗಾಯತ ಈ ರೀತಿಯ ಉಪಜಾತಿಗಳನ್ನ ನಮೂದಿಸಿ ಮಾಡುವಂತಹ ಸಂದರ್ಭದಲ್ಲಿ ಕೋಡ್ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಎಡವಟ್ಟನ್ನ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಅದನ್ನ ತಿರಸ್ಕಾರ ಮಾಡಿತ್ತು. ಮತ್ತೆ ಅದಾದ ನಂತರದಲ್ಲೂ ಕೂಡ ಈ ಒಂದು ಮಧುಸೂದನ್ ನಾಯಕ್ ಅವರ ಆಯೋಗದ ಒಂದು ರಚನೆ ಆದಂತಹ ಸಂದರ್ಭದಲ್ಲಿ ಅವರು ನೇಮಕ ಆದಂತಹ ಸಂದರ್ಭದಲ್ಲೂ ಕೂಡ ಕೈಪಿಡಿ ಮಾಡುವಂತಹ ಸಂದರ್ಭದಲ್ಲಿ ಆ ರೀತಿಯ ಲೋಪದೋಷಗಳು ಇನ್ನೂ ಕೂಡ ಸರಿ ಹೋಗಿಲ್ಲ ಅನ್ನೋ ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಾದ ಏನಂತಂದು ಹೇಳಿದ್ರೆ, ಇದು ಕೇವಲ ಜಾತಿಯ ಸಮೀಕ್ಷೆ ಅನ್ನುವಂತ ರೀತಿಯಲ್ಲಿ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ. ಆದ್ರೆ ಇದು ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಈ ನಿಟ್ಟಿನಲ್ಲಿ ಇದೊಂದು ದತ್ತಾಂಶಗಳು ಸಂಗ್ರಹ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜಕೀಯವಾಗಿ ಆಗಿರ್ಬೋದು ಮತ್ತೆ ಸರ್ಕಾರವಾದ ಯೋಜನೆಗಳನ್ನ ರೂಪಿಸಲಿಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ವಾದವನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಬಲ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಇತ್ತ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಸರ್ಕಾರದ ವಿರುದ್ಧ ಮುಗಿಬೀಳುತ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸರ್ಕಾರ ಧರ್ಮ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ಇಷ್ಟೆಲ್ಲಾ ಗೊಂದಲಗಳಿದ್ದಂತ ಸಂದರ್ಭದಲ್ಲಿ ಮಾಡುವಂತ ಅನಿವಾರ್ಯತೆ ಏನು ಅನ್ನುವಂತ ವಾದವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಈಶ್ವರ್ ಖಂಡ್ರೆ ಅವರು ಮತ್ತೆ ಎಂಬಿ ಪಾಟೀಲ್ ಅವರೆಲ್ಲರೂ ಕೂಡ ಈ ವಾದವನ್ನ ಮುಂದಿಟ್ಟಿರುವಂತದ್ದು. ಆದ್ರೆ ಈ ಅಹಿಂದ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಎಲ್ಲರೂ ಕೂಡ ಇದನ್ನ ಮತ್ತಷ್ಟು ಲೋಪಗಳನ್ನ ಸರಿಪಡಿಸಿಕೊಂಡು ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಇಡ್ತಾ ಇರುವಂತದ್ದು. ಸಚಿವ ಸಂಪುಟದಲ್ಲಿ ಬಹುತೇಕರ ವಿರೋಧ ವ್ಯಕ್ತ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಒಂದಷ್ಟು ವಿಶ್ವಾಸಕ್ಕೆ ಪಡೆಯುವ ನಿಟ್ಟಿನಲ್ಲಿ ವಿಶ್ವಾಸಕ್ಕೆ ಪಡೆದು ಸರ್ವೆ ಮಾಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.